ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. RVRK ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಯಾವುದೇ ಬಗೆಯ ರೆಸಿಪಿನ ತೋರಿಸ್ತಾ ಇಲ್ಲ, ಆದರೆ ಮನೇಲಿ ತೆಂಗಿನಕಾಯಿ ಜಾಸ್ತಿ ಇರುವಾಗ ನಾವು ಈ ಥರ ಒಣ ಕೊಬ್ಬರಿ ಮಾಡಿ ಇಟ್ಕೋಬಹುದು ಅನ್ನೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನನಗಿಲ್ಲಿ ಸುತ್ತಮುತ್ತ ಎಲ್ಲಿನೂ ಒಣ ಕೊಬ್ಬರಿ ಸಿಗಲ್ಲ. ಒಂದು ಆನ್ಲೈನಲ್ಲಿ ತರಿಸ್ಬೇಕು, ಇಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೂ ಮಾಲ್ಗೂ ಹೋಗಿ ನಾನು ತರಬೇಕಾಗತ್ತೆ. ಹೀಗಾಗಿ ಅರ್ಜೆಂಟಿಗೆ ಬೇಕಾದಾಗ ಇರಲಿ ಅಂತ ಈ ಥರ ನಾನು ಹಸಿ ಕೊಬ್ಬರಿನ ಒಡೆದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ, ಕೊಬ್ಬರಿ ಜಾಸ್ತಿ ಇದ್ದಾಗ ಈ ಥರ ನಾನು ಒಡೆದ್ಬಿಟ್ಟು ಬಿಸಿಲಿಗೆ ಇಟ್ಬಿಡ್ತೀನಿ ಟೆರೆಸ್ ಮೇಲೆ ಸಾಯಂಕಾಲದವರೆಗೂ. ಇದು ಒಂದು ಸಾಮಾನ್ಯವಾಗಿ ಒಂದು 5-6 ದಿವಸನಾರ ಒಣಗಬೇಕಾಗತ್ತೆ. ಚೆನ್ನಾಗಿ ಒಣಗಬೇಕು ಅಂದರೆ ನೋಡಿ, ಒಂದು ವಾರ ಬಿಸಿಲಿಗೆ ಇಟ್ಟಿದ್ದೆ ತೆಂಗಿನಕಾಯಿ ಎಲ್ಲ ಒಣಗಿ ಒಣ ಕೊಬ್ಬರಿ ಹಾಕಿದ್ದೆ. ಈಗ ಈ ಥರ ಕತ್ತಿಯಿಂದ ಚಿಪ್ಪು ಮತ್ತು ಕೊಬ್ಬರಿಯನ್ನು ಬೇರೆ ಮಾಡ್ಕೊಳ್ಳಿ. ಸೈಡಲ್ಲಿ ಈ ಥರ ಚೂರು ಚೂರೇ ಎಬ್ಬಿಸ್ಕೊತಾ ಬೇರೆ ಮಾಡ್ಕೊಳ್ಳಿ. ಬರುತ್ತೆ ಕೆಲವು ಅಷ್ಟು ಬೇಗ ಬರೋದಿಲ್ಲ, ಆವಾಗ ಹಿಂದಿನಿಂದ ಚಿಪ್ಪನ್ನು ಬಡ್ದು ತೆಗಿಬೋದು. ನೋಡಿ, ನಾನು ಒಂದೊಂದಾಗಿ ಈ ಥರ ತೆಕ್ಕೋತಾ ಇದ್ದೀನಿ. ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ ತೆಕ್ಕೋಬೇಕಿಲ್ಲ ಅಂದರೆ ಕೈಗೆ ಗಾಯ ಕೂಡ ಆಗ್ಬೋದು. ತುಂಬ ಒಣಗಿಬಿಟ್ರೆ ಒಣ ಆಗಿಬಿಡುತ್ತೆ. ತುಂಬ ಒಣಗಿಬಿಟ್ರೆ ಬೇಗ ಬರುತ್ತೆ. ಸ್ವಲ್ಪ ಇನ್ನೂ ಹಸಿಯಾಗಿರುವಾಗ, ಸ್ವಲ್ಪ ಇನ್ನೂ ಆಯಿಲಿಯಾಗಿ ಹಸಿಯಾಗಿರುವಾಗ ತೆಕ್ಕೊಂಡ್ರೆ ಈ ಥರ ತೆಗಿಬೇಕಾಗತ್ತೆ. ಕೊಬ್ಬರಿಗಳನ್ನು ಚಿಪ್ಪಿಂದ ನಾನು ತೆಕ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ ಒಂದೆರಡು ಹಾಳಾಗಿತ್ತು, ಒಂದು ಹಾಳಾಗಿತ್ತು ತೆಗೆದಾಕಿದೆ, ಇನ್ನೊಂದು ಅರ್ಧ ಹಾಳಾಗಿತ್ತು, ಅದನ್ನು ಚೂರು ಚೂರು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಳಾಗಿದೆ, ಇದರಲ್ಲೂ ಸ್ವಲ್ಪ ತೆಕ್ಕೋಬೇಕು. ಮತ್ತೆಲ್ಲ ಚೆನ್ನಾಗಿದೆ. ಈ ಥರ ತೆಂಗಿನಕಾಯಿ ಜಾಸ್ತಿ ಇದ್ದಾಗ ನೀವು ಕೂಡ ಮನೇಲೆ ಒಣ ಕೊಬ್ಬರಿ ರೆಡಿ ಮಾಡ್ಕೋಬೋದು ಬಿಸಿಲಲ್ಲಿ ಇಟ್ಬಿಟ್ಟು. ನೋಡಿ, ಇಲ್ಲೊಂದು ಒಣ ಕೊಬ್ಬರಿ ಗಿಡಕ್ಕೆ ತೊಗೊಂಡಿದ್ದು ನಾನು. ಈಗ ಇದ್ರ ಹಿಂಭಾಗನ್ನೆಲ್ಲ ಒಂದು ಸ್ಲೈಟಾಗಿ ನಾವು ತುರ್ಕೋಬೇಕು. ಅಂದರೆ ತುಂಬ ಪ್ರೆಸ್ ಮಾಡಿ ತುರಿಬಾರ್ದು, ಸ್ವಲ್ಪ ತುರ್ಕೋಬೇಕು. ನೋಡಿ, ಈ ಥರ ನೋಡಿ, ಇಲ್ಲಿ ನಾನು ತುರಿದು ಇಟ್ಕೊಂಡಿದ್ದೀನಿ. ಮೇಲಿಂದ ಕಪ್ಪು ಭಾಗ ಎಲ್ಲ ನೋಡಿ, ಕೊಬ್ಬರಿಯ ಮೇಲಿನ ಕಪ್ಪು ಭಾಗ ಎಲ್ಲ ತುರಿದು ನಾನು ತೆಗೆದಿಟ್ಕೊಂಡಿದ್ದೀನಿ. ಈ ತುರಿಯನ್ನು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು, ಚಟ್ನಿ ಪುಡಿ ಮಾಡ್ಬೋದು, ಇಲ್ಲ ದನಗಳಿಗೆ ಹಾಕ್ಬೋದು. ಬೇಡ ಅಂದರೆ ನಿಮ್ಮ ಗಿಡಕ್ಕೆ ಗೊಬ್ಬರ ಆಗಿ ಕೂಡ ಬಳಸ್ಕೋಬೋದು. ಇದು ನೋಡಿ, ಫುಲ್ಲು ತುರ್ಕೊಂಡಿದ್ದೀನಿ. ಇದು ಮೇಲಿರೋ ಒಂದು ಚೂರು ಚೂರು ಕಪ್ಪು ಭಾಗನ ಚಾಕುವಿಂದ ಸ್ವಲ್ಪ ಸವರಿದ್ರೆ ಹೋಗ್ಬಿಡುತ್ತೆ. ಇಲ್ಲಿ ಇನ್ನೊಂದು ಗಿಟಕ್ಕಿದೆ, ಅದನ್ನು ಕೂಡ ನಾನು ಇದೇ ಥರ ತುರ್ಕೋತಾ ಇದ್ದೀನಿ. ನೋಡಿ, 2 ಗಿಟಕನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಇದೊಂದು 5-10 ನಿಮಿಷದಲ್ಲೇ ಆಗೋಗ್ಬಿಡುತ್ತೆ. ಇಲ್ಲಿ ಈ ಥರ ಕಪ್ಪಿರೋದನ್ನು ಈ ಥರ ಚಾಕುನಲ್ಲಿ ಕೆರೆದು ತೆಗೆದುಬಿಡಿ. ನೋಡಿ, ಪೂರ ಬಿಡಿಯಾಗಿದೆ. ಹಾಗೆ ಈ ಗಿಟಕಲ್ಲಿರೋದು ನೋಡಿ, ಇದು ಕೂಡ ರೆಡಿ ಆಯಿತು. ಈಗ ನಮಗೆ ಡೆಸಿಕೇಟೆಡ್ ಕೋಕೋನಟ್ ಬೇಕಂದರೆ ಈ ಪೂರ ಬಿಳಿಯಾಗಿರೋ ಈ ಒಣ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಂಡ್ರೆ ಮನೇಲೆ ಡೆಸಿಕೇಟೆಡ್ ಕೋಕೋನಟ್ಟು ನಾವು ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ನಾನೀಗ ಇದನ್ನು ತುರ್ಕೊಂಡು ಮಿಕ್ಸಿಗೆ ಹಾಕ್ತೀನಿ. ಈಗ ನೋಡಿರಿ, ವೈಟ್ ಕೊಬ್ಬರಿನ ತುರ್ಕೊತಾ ಇದ್ದೀನಿ ನಾನು.
ನೋಡಿ 2 ಗಿಟಕು ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಇದೇ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗಿಟಕುಗಳನ್ನು ಬಿಡಿ ಮಾಡಿಕೊಂಡು ನೀವು ತುರಿದು ಇಟ್ಕೋಬೋದು. ಇದು ಆಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಡೆಸಿಕೇಟೆಡ್ ಕೋಕೋನಟ್ ಥರ ಮಾಡ್ಕೋಬೋದು. ಇದನ್ನು ಹೀಗೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿಟ್ಟರೆ ಬೇಕಂದಾಗ ನಾವು ಬಳಸ್ಕೋಬೋದು. ತುರಿದ ತುರಿಯನ್ನು ಈಗ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಾಧ್ಯವಾದಷ್ಟು ಸಣ್ಣಗೆ ಪುಡಿ ಮಾಡ್ಕೋಬೇಕು. 2 ಗಿಟಕು ಒಣ ಕೊಬ್ಬರಿಯಿಂದ ನನಗೆ ಇಷ್ಟು ಪುಡಿ ಸಿಕ್ಕಿದೆ, ತೆಂಗಿನ ಪುಡಿ. ಮನೆಯಲ್ಲೇ ನಾವು ಒಂದು 20ರಿಂದ 25 ನಿಮಿಷದೊಳಗೆ ಡೆಸಿಕೇಟೆಡ್ ಕೋಕೋನಟ್ಟು ಥರ ತಯಾರು ಮಾಡ್ಕೋಬೋದು ಒಣ ಕೊಬ್ಬರಿ ಇದ್ರೆ. ನೋಡಿ, ಇಲ್ಲಿ ಈ ಕೊಬ್ಬರಿನ ಹೀಗೆ ನಾನು ತುರ್ಕೊತಾ ಇದ್ದೀನಿ. ಇದನ್ನು ಕೂಡ ತುರಿದು ನಾನು ಫ್ರಿಜ್ಜಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ನೋಡಿ, ಒಂದು ಕಾಯಿನ ನಾನು ತುರ್ಕೊಂಡಿದ್ದೀನಿ, ಇನ್ನೊಂದು ಕಾಯಿ ತುರಿತಾ ಇದ್ದೀನಿ. ಈಗ ನೋಡಿ, 2 ಗಿಟಕನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಇಷ್ಟು ತುರಿ ಸಿಕ್ಕಿದೆ. ಇದನ್ನೀಗ ಬಾಕ್ಸಲ್ಲಿ ತುಂಬಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಯೂಸ್ ಮಾಡ್ಕೊತೀನಿ. ಹೊರಗಡೆನೂ ಇಟ್ಕೋಬೋದು ನೀವು ಬೇಗ ಬೇಗ ಯೂಸ್ ಮಾಡ್ಕೊಳ್ಳೋದಿದ್ರೆ. ನೋಡಿ, ಒಂದು ಬಾಕ್ಸ್ ಫುಲ್ ಆಗಿದೆ ನನಗೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ.